ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾವೇನು ನಿನ್ನೆ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಕೆಲವು ತೀರ್ಮಾನಗಳನ್ನ ನಮ್ಮ ರೈತರ ಪರವಾಗಿ ತಗೊಂಡಿದ್ದೀವಿ. ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಸಿಹಿ ಸುದ್ದಿ ಅಂದರೆ ನಮ್ಮ ಜಿಲ್ಲೆಯ ಹಾಲು ಉತ್ಪಾದಕರ ದರ ಏನಿತ್ತು 36 ರೂಪಾಯಿ 40 ಪೈಸೆ ಕೊಡ್ತಾ ಇದ್ವು. ಅದು ನಾಳೆಯಿಂದ 8/3/2026ರಿಂದ 50 ಪೈಸೆಯನ್ನು ನಾವು ರೈತರಿಗೆ ಕೊಡಬೇಕಾಗಿ ನಮ್ಮ ಬೋರ್ಡಿನ ತೀರ್ಮಾನ ಆಗಿದೆ. ಅದೇ ಇನ್ನೂ ಒಂದು ತೀರ್ಮಾನ ಕೂಡ ನಾವು ತಗೊಂಡಿದ್ದೀವಿ. ಯಾಕೆಂದರೆ ನಮ್ಮ ಒಕ್ಕೂಟದ ನೌಕರರು, ಅಧಿಕಾರಿಗಳು ಮತ್ತು ಗುತ್ತಿಗೆ ನೌಕರರು ಕೂಡ ಯುಗಾದಿ ಹಬ್ಬದ ಕೊಡುಗೆ ಅಂತೀವಿ, ಒಂಥರ ಬೋನಸ್ಸು ಅಂತೀವಿ. ಬೋನಸ್ಸು 75,000 ರೂಪಾಯಿ ಅಧಿಕಾರಿಗಳಿಗೆ, ಗುತ್ತಿಗೆ ನೌಕರರಿಗೆ ಅವರು 8.3 ಅವ್ರು ನಮ್ಗೇನು ಸಂಬಳ ಕೊಡ್ತೀವಿ 8.33% ಬೋನಸ್ ಕೂಡ ಗುತ್ತಿಗೆ ನೌಕರರು ಕೂಡ ನಾವು ಈ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ವಿಶೇಷವಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ, 1 ರೂಪಾಯಿ ಜನವರಿಯಿಂದ ಮಾಡಿದ್ದೀವಿ, ಇವತ್ತು 50 ಪೈಸೆ ಮಾಡಿದ್ದೀವಿ. ನಾಳೆಯಿಂದ ಟೋಟಲ್ ಆಗಿ ನಮ್ಮ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಲಾಭ ಏನು ಬರುತ್ತೆ, ನಮ್ಮ ಅಂದಾಜು ಒಂದು 7-7.25 ಕೋಟಿ ರೂಪಾಯಿ 8 ಕೋಟಿ ರೂಪಾಯಿ ಮೇ ತನಕ ನಮ್ಮ ಲಾಭಾಂಶ ಇದನ್ನು ನೇರವಾಗಿ ರೈತರಿಗೆ ಹೋಗ್ಬೇಕು ಅಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು ನಮ್ಮ ನೌಕರರಾಗಿರ್ಬೋದು, ಅಧಿಕಾರಿಗಳಿರ್ಬೋದು, ನಮ್ಮ ಬೋರ್ಡಿನ ನಿರ್ದೇಶಕರುಗಳ ಮತ್ತು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಮತ್ತು ಸಹಾಯ ಮತ್ತು ಆಶೀರ್ವಾದದಿಂದ ಇವತ್ತು ರೇಟ್ ಕೊಡ್ತಾ ಇದ್ದೀವಿ. ಅಂದರೆ ಕರ್ನಾಟಕ ರಾಜ್ಯದಲ್ಲೇ ಒಳ್ಳೆ ರೇಟ್ ದರ ಕೊಡ್ತಾ ಇದ್ದೀವಿ. ಅಂದರೆ ಒಂದನೇದೇ, ನಾವು ದಕ್ಷಿಣ ಕನ್ನಡಕ್ಕೆ ನಾವು ಕಂಪೇರ್ ಮಾಡಲ್ಲ. ಯಾವತ್ತೂ ಕೂಡ ನಾವು 16 ಒಕ್ಕೂಟಗಳಲ್ಲಿ ದಕ್ಷಿಣ ಕನ್ನಡನ ನಾವು ಕಂಪೇರ್ ಮಾಡ್ಕೊಳ್ಳಲ್ಲ. ಅದನ್ನೇ ಬೇರೆ ಒಂದು ಒಕ್ಕೂಟ ಬೇರೆ ಅಂದರೆ 16 ಒಕ್ಕೂಟಗಳಿದೆ. ಅದು ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಜಾಸ್ತಿ ಉತ್ಪಾದನೆ ಕಡಿಮೆ, ಬೇಡಿಕೆ ಜಾಸ್ತಿ ಇರೋದ್ರಿಂದ ಅವರು ದರ ವ್ಯತ್ಯಾಸದಲ್ಲಿ ಅವ್ರು ಮಾಡಿಕೊಂಡು ಮೊದಲಿಂದನೂ ಇವತ್ತಿನ ತನಕ ಅದು ಮಾಡ್ಕೊಳ್ತಾ ಇದ್ರು. ನಾವು ಅವ್ರದನ್ನ ನಾವು ಕಂಪೇರ್ ಮಾಡಲ್ಲ. 16 ಒಕ್ಕೂಟಗಳಲ್ಲಿ ಅದನ್ನ ಬಿಟ್ಟು ಬೆಂಗಳೂರು ಡೈರಿ ಇದೆ, ಹಾಸನ ಇದೆ, ಬೇರೆ ಬೇರೆ 15 ಡೈರಿಗಳಲ್ಲಿ ಒಕ್ಕೂಟಗಳಲ್ಲಿ ಕೂಡ ನಮಗಿಂತ 1-1.5 ರೂಪಾಯಿ 2 ರೂಪಾಯಿ ಕೂಡ ಡಿಫ್ರೆನ್ಸ್ ಇದೆ. ನಿಮ್ಗೆ ಕೊಟ್ಟಿದ್ದೀವಿ ಆಲ್ರೆಡಿ. ಆಗೆಲ್ಲ ನಮ್ಮ ಉದ್ದೇಶ ಲಾಭ ಮಾಡಿ ಟ್ಯಾಕ್ಸ್ ಯಾಕೆ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಅಂತ ಒಂದು ಉದ್ದೇಶದಿಂದ, ಬೇರೆ ಬೇರೆ ಯಾವುದು ಉದ್ದೇಶ. ನಮ್ಮದು ಉದ್ದೇಶ ರೈತರಿಗೆ ಹೋಗಿ ಒಕ್ಕೂಟದಲ್ಲಿ ಉಳಿಸ್ಕೊಳ್ಳೋ ಬದಲು ರೈತರಿಗೆ ಕೊಡಬೇಕಾಗಿ ನಮ್ಮ ಆಡಳಿತ ಮಂಡಳಿ ತೀರ್ಮಾನದಿಂದ ಇವತ್ತು ನಾವು ಒಳ್ಳೆಯ ದರವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಹಕರು ಕೂಡ ಕೇಳೋದಿಷ್ಟೇ, ನಾನು ವಿನಂತಿ ಮಾಡೋದಿಷ್ಟೇ, ನಮ್ಮ ನಂದಿನಿ ಬ್ರ್ಯಾಂಡ್ ಏನಿದೆ ಆ ನಂದಿನಿ ಬ್ರ್ಯಾಂಡನ್ನು ಸಹಕಾರ ಸಂಸ್ಥೆ, ಸಹಕಾರ ರೈತರಿಂದ ಖರೀದಿ ಮಾಡಿ, ರೈತರಿಂದ ಲಾಭ ಮಾಡಿ, ರೈತರಿಂದ ಗುಣಮಟ್ಟದ ಹಾಲನ್ನು ತಗೊಂಡು ನಮ್ಮ ಒಕ್ಕೂಟದಿಂದ ಸರಬರಾಜು ಮಾಡೋ ಒಂದು ಹಾಲು ಗುಣಮಟ್ಟ ಮತ್ತು ದರ ಕೂಡ. ದರ ನೋಡಿದ್ರೆ ನೀವು ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ 55 ರೂಪಾಯಿ 60 ರೂಪಾಯಿ ತನಕ ಮಾರಾಟ ದರ ಇದೆ. ನಾವು ಈ ಕಡೆ ಒಂದು ಕಡೆ ರೈತರನ್ನ ನೋಡಬೇಕು, ಒಂದು ಕಡೆ ಗ್ರಾಹಕರು ಕೂಡ ನಾವು ನೋಡಬೇಕಾದ ಅನಿವಾರ್ಯ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಆದ್ದರಿಂದ ನಾನು ನಿಮ್ಮ ಮುಖೇನ ನಮ್ಮ ರಾಜ್ಯದ ಎಲ್ಲ ರೈತರಾಗಲಿ ಗ್ರಾಹಕರಿಗಾಗಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಂದಿನಿ ಉತ್ಪನ್ನಗಳನ್ನು, ನಂದಿನಿ ಹಾಲನ್ನು ನಮ್ಮ ರಾಜ್ಯದ ಎಲ್ಲ ಗ್ರಾಹಕರು ಕೂಡ
ರೈತರು ಕೂಡ ಉಪಯೋಗಿಸಿ ಇನ್ನು ಹೆಚ್ಚಿನ ದರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಗ್ರಾಹಕರಿಗೆ ಒಳ್ಳೆ ಕಮ್ಮಿ ದರದಲ್ಲಿ ಗುಣಮಟ್ಟ ಹಾಲನ್ನು ಸರಬರಾಜು ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮನ್ನು ಬೆಳೆಸಿ ನಮ್ಮನ್ನು ಉಳಿಸಿ ಈ ಒಕ್ಕೂಟಗಳನ್ನು ಸಹಕಾರ ಸಂಸ್ಥೆಗಳನ್ನು ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮದು ಕೂಡ ಪಾತ್ರ ಭಾಳ ದೊಡ್ಡ ಪಾತ್ರ ಇದೆ. ಅದರಿಂದ ನಿಮ್ಮನ್ನೆಲ್ಲರೂ ಕೂಡ ನಮ್ಮ ರಾಜ್ಯದ ಎಲ್ಲ ಗ್ರಾಹಕರು ಕೂಡ ನಾನು ಕೇಳ್ಕೊಳ್ಳೋದು, ಕಟ್ಟಬೇಕಾದ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮಗೆಲ್ರಿಗೂ ಕೂಡ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಮಾಧ್ಯಮ ಮುಖಾಂತರ. ಇದು ಮೇ 31 ತನಕ ಇರುತ್ತೆ. DPR ರೆಡಿ ಮಾಡೋಕ್ಕೆ ನಾವು ಮುಂದಿನ ತೀರ್ಮಾನ ಬೋರ್ಡಲ್ಲಿ ಈ ತಿಂಗಳೇ ಕರಿಬೇಕು. ಅದನ್ನು ಮಾಡೋಕ್ಕೆ ಮುಂಚೆ ನಾವು ಕೆಲವು ಡೈರಿಗಳು ವಿಸಿಟ್ ಕೊಡಬೇಕಾಗುತ್ತೆ. ಇವಾಗ ಆಧುನಿಕ ಯುಗದಲ್ಲಿ ಯಾವ ಥರ ನಾವು ಇವಾಗ 2-3 ಡೈರಿಗಳು ಹೊಸದಾಗಿ ಮಾಡವ್ರೆ, ಅದನ್ನು ವಿಸಿಟ್ ಮಾಡಿ ಬೋರ್ಡ್ ಕೂಡ ನಾವು ಗುರುವಾರ ಹೋಗ್ತಾ ಇದ್ದೀವಿ. ಅಂದರೆ 12ನೇ ತಾರೀಕು ಹೋಗಿ ವಿಸಿಟ್ ಮಾಡಿ ಅದನ್ನು ಒಂದು ಫೀಡ್ಬ್ಯಾಕ್ ತಗೊಂಡು ಇನ್ನೂ ಏನು ಬೇಕಾಗುತ್ತೆ ಅಂತ ನಾವು ಒಂದು ಕನ್ಸಲ್ಟೆಂಟ್ ಮಾಡಬೇಕು. ಯಾಕಂದರೆ ನಮ್ಮ ಅದನ್ನು ತಜ್ಞರು ಬೇಕಾಗುತ್ತೆ. ಅವ್ರು ನೋಡ್ಬಾರ್ದನ್ನ ಕರೆಸಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರಗಳು ತಗೊಂಡ್ವಿ. ಸಾಧ್ಯತ್ತು ನಮ್ಮ ಹತ್ರ ಹಾಲಿನ ಪ್ಯಾಕಿಂಗ್ ಘಟಕ ಇಲ್ಲ. ಅದನ್ನು ಇವಾಗ ಮೇಜರಾಗಿ ನಮಗೆ ಅದನ್ನ ಮುಂದೆ ನಮ್ಮ ಸವಾಲು ಅದೇ ದೊಡ್ಡ ಸವಾಲಾಗಿದೆ. ಯಾಕಂದರೆ ಕೋ ಪ್ಯಾಕಿಂಗಿಗೆ 2.5 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ನಾವು ಪ್ಯಾಕೇಜ್ ಕೋ ಪ್ಯಾಕಿಂಗಲ್ಲಿ ನಾವು ಇವಾಗಲೇ 2.5 ಕೋಟಿ ರೂಪಾಯಿ ಕೊಡ್ತಾ ಇದ್ವಿ. ನಾವು ಮಾಡಿದಾಗ 1.25 ಕೋಟಿ ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಅದೇ ಒಂದು ಮೇಜರ್ ಆಗಿ 10-12 ಕೋಟಿ ರೂಪಾಯಿ ನಾವು ಒಂದು ವರ್ಷಕ್ಕೆ ಲಾಭ ಕೂಡ ಬರುತ್ತೆ. ತಗೊಂಡಿದ್ದೀವಿ ಅದನ್ನ ಸಸ್ಪೆಂಡ್ ಮಾಡಿದ್ದೀವಿ. BMCಗಳಲ್ಲೇ ಎಲ್ಲರನ್ನ ಅದ್ರ ಮೇಲೆ ಕ್ರಮ ತಗೊಂಡಿದ್ವಿ. എനിക്ക് ರಿಕವರಿ ಆಗಿದೆ. ಕಾರ್ಪೊರೇಷನ್ ಸಸ್ಪೆಂಡ್ ಮಾಡಿದ್ದೀವಿ. ಅಲ್ಲಿ ಅಲ್ಲಿರುವ ಇವಾಗಲನ್ನ ಸಸ್ಪೆಂಡ್ ಮಾಡಿದ್ದೀವಿ. ರಿಕವರಿ ಕೂಡ ಮಾಡಿದ್ದೀವಿ. ಇಲ್ಲ ಆದಷ್ಟು ಕೂಡ ನಾವು ಗುಣಮಟ್ಟದಲ್ಲಿ ನಂಬರ್ 1 ಆಗಿದ್ದೀವಿ. ಯಾಕೆ ಎಲ್ಲ ಆಗುತ್ತೆ ಅದನ್ನ ಕಂಡಾಗ ನಮಗೆ ಅದ್ರ ಮೇಲೆ ಕ್ರಮಗಳು ತಗೊಂಡಿದ್ದೀವಿ. ರಿಕವರಿ ಕೂಡ ಆಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ದು 85-90% ಗುಣಮಟ್ಟ ಇದೆ. ಮಾಡ್ತಾ ಇದ್ದೀವಿ. ಬೋರ್ಡಲ್ಲಿ ಡಿಸ್ಕಷನ್ ಆಗಿದೆ. ಒಂದು ಮಾನದಂಡ ಇಟ್ಕೊಂಡು ಅದನ್ನ ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀವಿ. ಕಚೇರಿ ಇಲ್ಲ ಸದ್ಯಕ್ಕೆ. ಇವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ನಮ್ಮ ಸವಾಲು ಏನಿದೆ ನಮ್ಮ ಮುಂದೆ ಅಂದ್ರೆ ಇವಾಗ ಸ್ಯಾಚೆಟ್ ಮಾಡಬೇಕು. ಅದ್ರ ಮೇಲೆ ಗಮನ ಹರಿಸ್ಬೇಕು. ನಾವು ಕ್ಯಾಂಪ್ಗೆ ಬೇಕಾದ್ರೆ ಬಾಡಿಗೆ ತಗೊಂಡು ವ್ಯವಹಾರ ಮಾಡೋದಕ್ಕೆ ಏನು ತೊಂದರೆ ಆಗಲ್ಲ. ನಮ್ಮ ಮುಂದೆ ಇವಾಗ ಒಂದೊಂದು ಕ್ಯಾಂಪ್ ಆಫೀಸ್ ಕಟ್ಟಬೇಕಂದ್ರೆ 2-2.5 ಕೋಟಿ ರೂಪಾಯಿ ನಿಮ್ಗೆ ಗೊತ್ತು. 2-2.5 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದನ್ನ ಬಿಟ್ಟು ನಾವು ಒಂದು ಬಾಡಿಗೆ ತಗೊಂಡು ವ್ಯವಹಾರ ನಡೆಸಿ ಮುಂದಿನ ದಿನಗಳಲ್ಲಿ ಲಾಭ ಬಂದಾಗ ಕ್ಯಾಂಪ್ ಆಫೀಸ್ಗಳು ಕೂಡ ನಾವು ಮಾಡ್ತೀವಿ. ಆ ತಾಲೂಕು ಆ ಕ್ಷೇತ್ರಕ್ಕೆ ಒಂದು ಕ್ಯಾಂಪ್ ಆಫೀಸ್ ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ನಾವು ಪ್ರತಿ ವರ್ಷ ಅದು ವ್ಯಾಕ್ಸಿನೇಷನ್ ಮಾಡ್ತೀವಿ. ಅದನ್ನು ಇವಾಗ ಆಲ್ರೆಡಿ ಮಾಡ್ತಾ ಇದ್ದೀವಿ. ಅದು ಏನು ಕಾಲ್ಬಾಯಿ ಬರೋದಕ್ಕೆ ಅದಕ್ಕೆ ಲಸಿಕೆಯನ್ನು ನಾವು ಕೊಂಡು ಅದನ್ನ ತಡೆಗಟ್ಟೋದಕ್ಕೆ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಹಮ್ಮಿಕೊಂಡಿದ್ದೀವಿ. ಏನಿಲ್ಲ, ನಾವು ಇನ್ನೂ ಹೊಸದಾಗಿ ಆಗಿದ್ದೀವಲ್ಲ, ನೋಡ್ತೀವಿ ಏನು ಕೊಡ್ತಾರೆ. ಅವ್ರಿಗೆ ಇಲ್ಲ, ನಮ್ಗೆ ಇಲ್ಲಿ ಕೊಡೋದು. ಕೊಟ್ಟಿದ್ದೀವಿ ನಾವು, ಮನವಿ ಪತ್ರನೂ ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ, ಏನ್ ಮಾಡಕ್ಕಾಗುತ್ತೆ. ಎಲ್ಲ ಮೊನ್ನೆನೇ ಆಯ್ತಲ್ಲ, 21ನೇ ತಾರೀಕೆ ಆಯ್ತು. NC ವೆಂಕಟೇಶ್, ಬರ್ನಿ ವೆಂಕಟೇಶನ್ನ ನಾವು ಆಯ್ಕೆ ಮಾಡಿದ್ವಿ. ನಾವು ಫೀಡ್ಗೆ ನಾವು ನಮ್ಮ ಇದರಲ್ಲಿ ಇತಿಮಿತಿಯಲ್ಲಿ ಇಲ್ಲ. ಅದು ಫೀಡ್ KMF ಅಲ್ಲಿ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಅವರು ಫೀಡ್ ಫ್ಯಾಕ್ಟ್ರಿಗಳ ಜವಾಬ್ದಾರಿ ಅವ್ರದ್ದು, ನಮ್ದ್ರಲ್ಲಿಲ್ಲ. ನಾವು ಏನ್ ಮಾಡ್ತಾ ಇದೀವಿ, ಹಸಿಮೇವು ಕಾರ್ಯಕ್ರಮ ಒಂದು ಮಾಡಿದೀವಿ. ಈ ಬೇಸಿಗೆಗೆ ಮಾತ್ರ 3 ತಿಂಗಳಿಗೆ. ಇವಾಗ 1500 ಎಕರೆಗೆ ನಾವು ಟಾರ್ಗೆಟ್ ಇಟ್ಕೊಂಡ್ರೆ 1200 ಎಕರೆ ಆಗಿದೆ. ಅದಕ್ಕೆ 3500 ರೂಪಾಯಿ ಪರ್ ಎಕರೆಗೆ, 1 ಎಕರೆಗೆ ಪ್ರೋತ್ಸಾಹ ಧನ ಅಂತ ಕೊಡ್ತಾ ಇದೀವಿ. ಅದರಿಂದ ಬೀಜ ಪ್ಲಸ್ ಬೀಜ, ಅದರಿಂದ ನಮ್ಗೆ ಹಸಿಮೇವು ಆದ್ರೆ ಆಟೋಮೆಟಿಕ್ ಆಗಿ ಹಾಲು ಬಂದ್ಬಿಡುತ್ತೆ.
ನವೆಂಬರ್ SC/ST ಗೆ ಒಂದು ತಿಂಗಳು ಜಾಸ್ತಿ ಬಂದಿದೆ. ಜನರಲ್ ಇದ್ರದ್ದು ನವೆಂಬರ್ ತನಕ ಬಂದಿದೆ. ಇನ್ನು ಮೂರು ತಿಂಗಳು ಬ್ಯಾಲೆನ್ಸ್ ಇರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಷ್ಟು ಜನ ಹಾಲು ಉತ್ಪಾದಕರಿದ್ದಾರೆ? 50 ರೂಪಾಯಿ ಯಾರಿಗೆಲ್ಲ ಎಲ್ರಿಗೂ ಹೋಗುತ್ತೆ, ಪ್ರತಿ ಲೀಟರ್ಗೂ ಹೋಗುತ್ತೆ. ಪ್ರೊಡಕ್ಷನ್ ಇವಾಗ ಸರಾಸರಿ ಇವಾಗ 4.5 ಇದೆ. ಸರಾಸರಿ 5.25 ಬರುತ್ತೆ. 5 ರಿಂದ 5.25 ಲಕ್ಷ ಬರುತ್ತೆ. ನಮ್ದು ಹತ್ರ ನಮ್ದೇ ಚಿಂತಾಮಣಿಯಲ್ಲಿ ಆಗ್ತಾ ಇದೆ. ಒಂದು 7-8 ತಿಂಗಳಲ್ಲಿ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀವಿ. ಮಾರ್ಕೆಟಿಂಗ್ ತುಂಬಾ ಬೇಡಿಕೆ ಇದೆ, ಬೇರೆದಕ್ಕೂ ಬೇಡಿಕೆ ಇಲ್ಲ ಅಂತ ನಿಮ್ಮ ಮಾರ್ಕೆಟಿಂಗ್ ಅವರು ಬೇಕಾದಷ್ಟು ಪ್ರಮಾಣದಲ್ಲಿ ಬೇಕಾದಷ್ಟು ನಿಗದಿತ ಕೊಡ್ತಾ ಇಲ್ಲ. ಸರಿ ಮಾಡ್ತೀವಿ ಅದನ್ನ ಹೆಂಗಂದ್ರೆ ನಮ್ಮ ಹತ್ರ ಐಸ್ ಕ್ರೀಮ್ ಪ್ಲಾಂಟ್ ಇಲ್ಲ. ನಮ್ಮದೇ ಆದ ಐಸ್ ಕ್ರೀಮ್ ಪ್ಲಾಂಟ್ ಬಂದಾಗ ನಾವು ಮಾರ್ಕೆಟಿಂಗು ನಾವು ಸರಬರಾಜು ಮಾಡೋದು ನಮ್ಮ ಜವಾಬ್ದಾರಿ, ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಇವಾಗ ಮದರ್ ಡೈರಿ ಜವಾಬ್ದಾರಿ, ಆದ್ರಿಂದ ನಮ್ಮದೇ ಆದ ಇದರಲ್ಲಿ ಅವಾಗ ಆಟೋಮೆಟಿಕ್ ಆಗಿ ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ನಾವು ನೀಟಾಗಿ ಎಲ್ಲಿ ಸರಬರಾಜು ಮಾಡಬೇಕು, ಏನೇನು ಬೇಕು, ಅದಕ್ಕೆ ಮಾಮೂಲಿ ಗಾಡಿಗಳಲ್ಲಿ ಕಳ್ಸಕ್ಕಾಗಲ್ಲ. ರೆಫ್ರಿಜರೇಷನ್ ವೆಹಿಕಲ್ಗಳೇ ಬೇಕು. ಅದನ್ನ ಇದೆ ಒಂದು ನಮಗೆ ಬೇಕಾಗಿರೋಷ್ಟಿದೆ. ನಾನು ಕೇಳ್ಕೊಂತ ಇದ್ದೀನಿ ಬಳಸಿ ಅಂತ. ಆಟೋಮೆಟಿಕ್ ಆಗಿ ನಾವು ನಮ್ಮ ಗ್ರಾಹಕರೇ ನಮ್ಮ ದೇವರು. ಅವ್ರನ್ನ ಕೇಳ್ಕೊಳ್ದಿರೋದು ನಮ್ಮನ್ನ ಬೇರೆ ಹಾಲನ್ನ ಯೂಸ್ ಮಾಡೋ ಬದಲು, ಉಪಯೋಗಿಸೋ ಬದಲು ನಮ್ಮ ಹಾಲಿನ ಗುಣಮಟ್ಟ, ನಮ್ಮ ರೈತರ ಸಂಸ್ಥೆ, ನಮ್ಮ ನಂದಿನಿ ಹಾಲನ್ನ ಉಪಯೋಗಿಸಿ ಅಂತ ನಾವು ಕೇಳ್ಕೊಳ್ಳೋದು ಅರ್ಥ ಇದೆಯಲ್ಲ. ಅದೇ ಬಿಡೋದು ಅವ್ರಿಗೆ ವಿಚಾರ. ನಾನು ಅದನ್ನ ಹೇಳಕ್ಕಾಗಲ್ಲ. ಬರ್ಬೇಕಾಗಿರೋದು ಬರ್ಬೇಕಾದ ಕರ್ತವ್ಯ ಅವ್ರದ್ದು. ನಾವು ಇಂಟಿಮೇಷನ್ ಮಾಡೋದು ಕರ್ತವ್ಯ ನಮ್ದು. ಬರ್ಲಿಲ್ಲ ಅಂದಾಗ ಅವ್ರಿಗೆ ಬಿಟ್ಟಿರೋದು, ನನ್ಗೆ ಬಿಟ್ಟಿರೋಲ್ಲ. ಹೌದಾ ಇಲ್ವಾ? ನಂದು ಜವಾಬ್ದಾರಿ ಏನಿದೆ, ಎಲ್ಲ ನಿರ್ದೇಶಕರು ಕರೆಯೋ ಜವಾಬ್ದಾರಿ ನಂದು. ಬಿಡೋದು ಬರೋದು ಬಿಡೋದು ಜವಾಬ್ದಾರಿ ಅವ್ರದ್ದು.